ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ಚಿಂತಾಮಣಿಯಿಂದ ತಿರುಪತಿ ತಿರುಮಲ 16ನೇ ವರ್ಷದ ಪಾದಯಾತ್ರೆ ಕೈಗೊಂಡು ಯಶಸ್ವಿಯಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದುಕೊಂಡು ವಾಪಸ್ಸಾಗಿದ್ದಾರೆ. ಆದರೆ ಪಾದಯಾತ್ರಿಗಳಿಗೆ ಭೋಜನ ವ್ಯವಸ್ಥೆ ಕಲ್ಪಿಸಿದ ದಾನಿಗಳಿಗೆ ಆಯೋಜಕರಲ್ಲಿ ಒಬ್ಬರಾದ ಎನ್ ಮಾರಪ್ಪರೆಡ್ಡಿರವರು ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿದರು. ದಾನಿಗಳಾದ ಸೋಮಕಲಹಳ್ಳಿ ಮಾರುತಿ ಬೋರ್ವೆಲ್ಸ್ ಮಾಲೀಕರಾದ ಶ್ರೀಮತಿ ಸರಸ್ವತಮ್ಮ ಮತ್ತು ಎಸ್.ವಿ. ನಾರಾಯಣಸ್ವಾಮಿ ಮತ್ತು ರಾಗುಟ್ಟಹಳ್ಳಿ ಶ್ರೀಮತಿ ಅಶ್ವತ್ಥಮ್ಮ ಶ್ರೀನಿವಾಸ ರೆಡ್ಡಿ ಬೋರ್ವೆಲ್ ಏಜೆಂಟು ಇವರಿಗೆ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಕೋನಗುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಗಿರಿಪ್ರದಕ್ಷಿಣೆಗೆ ಆಗಮಿಸಿದ ಭಕ್ತಾದಿಗಳಿಗೆ ಸೋಮಕಲಹಳ್ಳಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಬಳಿ ಅವಲಕ್ಕಿ ಪ್ರಸಾದ ಏರ್ಪಡಿಸಿದ್ದ ಚೇಳೂರಿನ ದಾನಿಗಳಾದ ಪವನ್ ಎಲೆಕ್ಟ್ರಿಕಲ್ಸ್ ಮಾಲೀಕರಾದ ಶ್ರೀಮತಿ ಮಂಜುಳಾ ರವಿಕುಮಾರ್ ರವರಿಗೆ ಸೋಮಕಲಹಳ್ಳಿ ಗ್ರಾಮಸ್ಥರ ವತಿಯಿಂದ ಎನ್ ಮಾರಪ್ಪರೆಡ್ಡಿರವರು ಸನ್ಮಾನಿಸಿ ಗೌರವಿಸಿದರು. वरमाले गदेशांगे शंगे जग्रे जगंदगे श्रीमन्नारायण विष्णुर्वासुदेवो हविरक्षतोनो शतमानन्भवद शतायुः पुरुषश्रुतेन्द्रियेण आयो श्रेवेन्द्रिये प्रतिष्ठितेन वैकुण्ठनारायणाय श्री कोनकुण्डलो क्षेत्रस्य श्री लक्ष्मी वेंकटरमण स्वामी देवदेवी आशीर्वादः फलप्रसादादित्यरस्वः व्यापाराव्यवहार क्षेत्रकाम्यार्थ सकलकार्य दिग्विजयतः राजकार्य अनुकूलता सिद्धिरस्तु. ಸುಮಾರು 16 ವರ್ಷ ನಾವು ಸಾಮೂಹಿಕ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದ ಪಾದಯಾತ್ರೆಯಲ್ಲಿ ಸುಮಾರು ಅಂದರೆ 6-7 ವರ್ಷಗಳಿಂದ ಸತತವಾಗಿ 500 ಜನ ಭಕ್ತಾದಿಗಳಿಗೆ ನಡ್ಕೊಂಡು ಹೋಗುವ ಪಾದಯಾತ್ರೆಗಳಿಗೆ ಒಂದು ಹೊತ್ತಿನ ಊಟ ವ್ಯವಸ್ಥೆ ಮಾಡಿದ್ದಾರೆ. ಎಸ್.ವಿ. ನಾರಾಯಣಸ್ವಾಮಿ ಬೋರ್ವೆಲ್ ಸೋಮಕಲಹಳ್ಳಿಯವರಿಂದ ಮತ್ತು ರಾಗುಟ್ಟಹಳ್ಳಿ ಸರಸ್ವತಮ್ಮ ಶ್ರೀ ವಿ. ಶ್ರೀನಿವಾಸ ರೆಡ್ಡಿಯವರು ಅವರು ಬೋರ್ವೆಲ್ ಏಜೆನ್ಸು ರಾಗುಟ್ಟಹಳ್ಳಿ ಅವರು ಸುಮಾರು 8-9 ವರ್ಷಗಳಿಂದ ಅವರು ಸತತವಾಗಿ ಒಂದು ಹೊತ್ತಿನ ಊಟ ಪಾದಾಚಾರ್ಯಗಳಿಗೆ ನಡೆಯುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅದರ ಅಂಗವಾಗಿ ಸಾಮೂಹಿಕ ಪಾದಯಾತ್ರೆ ಭಕ್ತಾದಿಗಳ ವತಿಯಿಂದ ಚಿಕ್ಕ ಒಂದು ಸನ್ಮಾನ ಕಾರ್ಯಕ್ರಮ. ಅವರು ಕಾರಣಾಂತರಗಳಿಂದ ತಿರುಪತಿ ಯಾತ್ರೆಯಲ್ಲಿ ಬಂದಿರಲಿಲ್ಲ. ಆದ್ದರಿಂದ ಈ ಕೋನಕುಂಟ್ಲು ಮಹಾಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.